ಫಿಫ್ತ್ ಹೆಡ್ಡಿಂಗ್ ಸೆಕೆಂಡ್ ಕ್ವಶನ್. ಈಗ ಏನು ಹೇಳ್ತಾನೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಏನಂತಾನೆ ರಾಷನಲೈಸ್ ದ ಡಿನಾಮಿನೇಟರ್. ಅಂದರೆ ಡಿನಾಮಿನೇಟರ್ ಇರೋ ರೂಟ್ ತೆಗಿಬೇಕಂತ. ರಾಷನಲೈಸ್ ಅಂದ್ರೆ ಏನು, ಡಿನಾಮಿನೇಟರ್ ಇರೋ ರೂಟು ತೆಗಿಬೇಕು. ಅದು ಯಾವ ಥರ ಅಂತ ನೋಡ್ರಿ. ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ, √7 ಮೈನಸ್ √6. ಓಕೆ, ಈಗ ನಾನು ರೂಟ್ ತೆಗಿಬೇಕಂತಂದ್ರೆ ನೀವೇನು ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಬೈ, ಈಗ √7 ಇಲ್ಲಿ ಮೈನಸ್ ಇದೆಲ್ಲ ಇಲ್ಲಿ ಪ್ಲಸ್ ಹಾಕಿ √6 ಬರಿಬೇಕು. ಇಲ್ಲಿ ಮೈನಸ್ ಇದರಲ್ಲಿ ಪ್ಲಸ್ ಹಾಕ್ಬೇಕು, ಕೆಳಗಡೆ ಕೂಡ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ, ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಹಾಕ್ಬೇಕು. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ನಂಬರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಈಗ 1 ಇಂಟು √7 ಪ್ಲಸ್ √6 ಏನಾಗುತ್ತೆ, 1 ಇಂದ ಮಲ್ಟಿಪ್ಲೈ ಮಾಡಿ ಅದೇ ನಂಬರ್ ಇರುತ್ತೆ. ಈಗ ಡಿನಾಮಿನೇಟರ್ ನೋಡಿದ್ರೆ ಯಾವ ಟೈಪ್ ಇದೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆನಾ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆ. ಸೊ ಏನು ಬರಿಬೋದು ನಾನು, a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರಿಬೋದು. ಓಕೆ, ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡೀನಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಈ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಓಕೆ, ಈಗ ಡಿನಾಮಿನೇಟರ್ ಏನಾಗುತ್ತೆ, ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯಿತು, 7 ಮೈನಸ್ ಇಲ್ಲಿ ಕೂಡ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯಿತು, 6 ಆಯಿತು. ಮೇಲೆ ಅಂತ ಆಸ್ ಇಟ್ ಈಸ್ ಇರುತ್ತೆ. ಓಕೆ, ಈಗ ಲಾಸ್ಟ್ಗೆ ಏನು ಬರುತ್ತೆ, √7 ಪ್ಲಸ್ √6 ಹೋಲ್ ಡಿವೈಡೆಡ್ ಬೈ 7x 6 ಹೋದರೆ 1. ಸೊ ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ರೂಟ್ ತೆಗ್ದಿದೆ ತಾನೆ. ಸೊ ರಾಷನಲೈಸ್ ನಾವು ಮಾಡಿದ್ವಿ.